ಪ್ರಕಟಣೆ 8ನೇ ಅಧ್ಯಾಯ. 7ನೆಯ ಮುದ್ರೆಯನ್ನು ಒಡೆಯಲು ನಿಶಬ್ದವಾದದ್ದು. ತುತ್ತೂರಿಗಳನ್ನು ಹಿಡಿದುಕೊಂಡ 7 ಮಂದಿ ದೇವದೂತರು ಮುಂದೆ ಬಂದದ್ದು. ದೇವಜನರ ಪ್ರಾರ್ಥನೆಗಳು ದೈವರ ಸನ್ನಿಧಿಗೆ ಏರಿ ಬಂದದ್ದು. ಆತನು 7ನೆಯ ಮುದ್ರೆಯನ್ನು ಒಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕವು ನಿಶಬ್ದವಾಯಿತು. ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ತರುವಾಯ ಆ ದೇವದೂತನು ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪವು ಉಂಟಾದವು. 7 ತುತ್ತೂರಿಗಳನ್ನು ಕುರಿತದ್ದು. 4 ತುತ್ತೂರಿಗಳು ಊದಲಾಗಿ ಆನೆಕಲ್ಲು, ರಕ್ತ, ಮಾಚಿಪತ್ರೆ ವಿಷ, ಕತ್ತಲು ಎಂಬ ಉಪದ್ರವಗಳು ಸಂಭವಿಸಿದ್ದು. 7 ತುತ್ತೂರಿಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರು ತುತ್ತೂರಿಗಳನ್ನೂದುವುದಕ್ಕೆ ಸಿದ್ಧ ಮಾಡಿಕೊಂಡರು. ಮೊದಲನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ರಕ್ತದಲ್ಲಿ ಕಲಸಿದ್ದ ಆನೆಕಲ್ಲಿನ ಮಳೆಯು ಬೆಂಕಿಯು ಭೂಮಿಗೆ ಸುರಿಸಲ್ಪಟ್ಟವು. ಭೂಮಿಯೊಳಗೆ 1/3 ಭಾಗ ಸುಟ್ಟು ಹೋಯಿತು. ಮರಗಳೊಳಗೆ 1/3 ಭಾಗ ಸುಟ್ಟು ಹೋಯಿತು. ಹಸಿರು ಹುಲ್ಲೆಲ್ಲ ಸುಟ್ಟು ಹೋಯಿತು. 2ನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು. ಆಗ ಸಮುದ್ರದೊಳಗೆ 1/3 ಭಾಗ ರಕ್ತವಾಯಿತು. ಸಮುದ್ರ ಜೀವಿಗಳೊಳಗೆ 1/3 ಭಾಗ ಸತ್ತು ಹೋಯಿತು. ಹಡಗುಗಳೊಳಗೆ 1/3 ಭಾಗ ನಾಶವಾಯಿತು. 3ನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ಪಂಜಿನಂತೆ ಉರಿಯುವ ಒಂದು ದೊಡ್ಡ ನಕ್ಷತ್ರವು ಆಕಾಶದಿಂದ ಬಿತ್ತು. ಅದು ನದಿಗಳೊಳಗೆ 1/3 ಭಾಗದ ಮೇಲೆಯೂ ನೀರಿನ ಒರತೆಗಳ ಮೇಲೆಯೂ ಬಿತ್ತು. ಆ ನಕ್ಷತ್ರಕ್ಕೆ ಮಾಚಿಪತ್ರೆ ಎಂದು ಹೆಸರು. ನೀರಿನೊಳಗೆ 1/3 ಭಾಗ ಮಾಚಿಪತ್ರೆಯಂತೆ ಕಹಿಯಾಯಿತು. ಆ ನೀರು ವಿಷವಾದದ್ದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು. 4ನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ಸೂರ್ಯ, ಚಂದ್ರ, ನಕ್ಷತ್ರಗಳೊಳಗೆ 1/3 ಭಾಗವು ಬಡಿಯಲ್ಪಟ್ಟು ಕತ್ತಲಾಯಿತು. ಆದದರಿಂದ ಹಗಲಿನೊಳಗೆ 1/3 ಭಾಗವು ಪ್ರಕಾಶವಿಲ್ಲದೆ ಇತ್ತು. ರಾತ್ರಿಯೂ ಹಾಗೆಯೇ ಆಯಿತು. 5ನೆಯ ತುತ್ತೂರಿ ಊದಿದ್ದು. ಮೊದಲನೆಯ ವಿಪತ್ತು, ಮಿಡತೆಗಳು ಅಧೋಲೋಕದಿಂದ ಭೂಮಿಯ ಮೇಲೆ ಬಂದದ್ದು. ಆಮೇಲೆ ನಾನು ನೋಡಲಾಗಿ, ಇಗೋ, ಒಂದೇ ಗರುಡ ಪಕ್ಷಿಯು ಆಕಾಶ ಮಧ್ಯದಲ್ಲಿ ಹಾರಾಡುತ್ತಿತ್ತು. ಅದು ಅಯ್ಯೋ, 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 ಊದಬೇಕಾಗಿರುವ 3 ದೇವದೂತರ ಮಿಕ್ಕಾದ ತುತ್ತೂರಿಯ ಧ್ವನಿಗಳು ಉಂಟಾಗುವಾಗ ಭೂನಿವಾಸಿಗಳಿಗೆ ಎಂಥ ವಿಪತ್ತುಗಳು ಸಂಭವಿಸುವವು ಎಂದು ಮಹಾಶಬ್ದದಿಂದ ಹೇಳುವುದನ್ನು ಕೇಳಿದೆನು ಎಂಬುದೇ.